ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಃ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2025ನೇ ಇಸವಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಕ್ಕಳು ಎಲ್ಲರಿಗೂ ಶೇರ್ ಮಾಡಿ. ಈ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳನ್ನು ಒಂದು ಯೋಗ ಭೋಗಗಳಿಂದ ಕೂಡಿರುವಂತಹ ಒಂದು ಯೋಗ. ಈ ಸಿಂಹರಾಶಿಯವರಿಗೆ ವ್ಯಾಪಾರಿಗಳಿಗೆ ಅಧಿಕವಾದ ಧನಲಾಭಗಳು ಬರುವಂಥದ್ದು. ಯಾರ್ಯಾರು ವ್ಯಾಪಾರ ಮಾಡ್ತಿದ್ದೀರಿ, ವ್ಯವಹಾರ ಮಾಡ್ತಿದ್ದೀರಿ, ಕ್ರಯ ವಿಕ್ರಯ ಮಾಡ್ತಾ ಇದ್ದೀರಲ್ಲ, ಅಂತಹವರಿಗೆ ಅಧಿಕವಾದ ಧನಲಾಭಗಳಾಗ್ತದೆ. ಮತ್ತು ಹೊಸವಾದ ವ್ಯಾಪಾರವನ್ನು ಪ್ರಾರಂಭಿಸ ಮಾಡಲು ಒಳ್ಳೆ ಶುಭ ಕಾಲವಾಗಿದೆ. ಹೊಸ ವ್ಯಾಪಾರ, ಹೊಸ ಐಟಲ್ ಸಿಗುತ್ತದೆ, ಅದನ್ನು ನೀವು ಪ್ರಾರಂಭ ಮಾಡ್ಬೋದು. ಈ ತಿಂಗಳಲ್ಲಿ ರೂಪವಂತರಾಗಿ ಕಾಣ್ತೀರಿ. ರೂಪ ಗುಣವಂತರಾಗಿ ಗೌರವಾನ್ವಿತರಾಗಿ ಇರ್ತೀರಿ. ಸರ್ಕಾರಿ ಕೆಲಸದಲ್ಲಿ ದುಡಿತೀರಿ. ನೋಡಿ, ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಒಳ್ಳೆ ಹೆಸರು ಗೌರವವನ್ನು ಸಂಪಾದನೆ ಮಾಡ್ಕೊತೀರಿ. ಹಾಗೂ ಸ್ವತಂತ್ರ ಜೀವನವನ್ನು ನಡೆಸುತ್ತೀರಿ. ಕರೆಕ್ಟಾಗಿ ಒಂದು ಲೈಫಲ್ಲಿ ನಡ್ಕೊಂಡು ಹೋಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಒಳ್ಳೆಯ ಸ್ಥಾನಮಾನಗಳು ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಸಿಗುತ್ತದೆ ನಿಮಗೆ. ಮತ್ತು ಎಲ್ಲರನ್ನು ಸುಲಭವಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಕೊಂಡು ಹೋಗ್ತೀರಿ. ಭಾಳ ಒಳ್ಳೆಯದು. ನಿಮ್ಮ ಅಧಿಕಾರವನ್ನು ದರ್ಪದಿಂದ ನಡೆಸ್ತೀರಿ. ಅದೊಂಚೂರು ಕಮ್ಮಿ ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅಹಂಭಾವನೆಯಿಂದ ದರ್ಪದಿಂದ ನಡಿಬಾರ್ದು. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ಯಾರಿಗೂ ಸಹಾಯ ಮಾಡುವಂಥ ಬುದ್ಧಿ ನಿಮಗೆ ಇರೋದಿಲ್ಲ. ಈ ತಿಂಗಳಲ್ಲಿ ಯಾರಿಗೂ ಸಹಾಯ ಅಂತ ಮಾಡೋದಿಲ್ಲ, ಅಂದರೆ ಹಣ ಸಹಾಯ ಮಾಡೋದಿಲ್ಲ. ಮತ್ತು ಕುಟುಂಬದಲ್ಲಿ ಸ್ವಲ್ಪ ಅಂತಃಕಲಳಾಗ್ತದೆ. ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ ವಿಚಾರದಲ್ಲಿ. ಮತ್ತು ಪ್ರಯಾಣದಲ್ಲಿ ಡ್ರೈವಿಂಗ್ ಮಾಡುವಂಥವ್ರು ಎಚ್ಚರದಿಂದಿರಬೇಕಾಗ್ತದೆ. ಮನೆ ಭೂಮಿ ಸಂಬಂಧಪಟ್ಟಂಥ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಪೇಪರ್ಗಳಲ್ಲಿ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತದೆ, ಕರಾಳಾಗ್ತದೆ. ಹಾಗಾಗಿ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಆಸ್ತಿನ ಸಂಪಾದನೆ ಮಾಡಿಕೊಳ್ಳಿ. ಮತ್ತು ಹೊಸ ಉದ್ಯೋಗ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ದೂರದ ಪ್ರಯಾಣಗಳು ಹೋಗಬೇಕಾಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಶುಭದಾಯಕವಾಗಿದೆ. ಮತ್ತು ವಿವಾಹಗಳೆಲ್ಲ ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ಕಣ್ಣಿನ ಆರೋಗ್ಯದ ಬಗ್ಗೆ, ಭುಜದ ಆರೋಗ್ಯದ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ನೋವುಗಳು ಜಾಸ್ತಿ ಆಗ್ತದೆ. ಮತ್ತು ದೇವರು ಧರ್ಮ ವಿಚಾರದಲ್ಲಿ ಶ್ರದ್ಧೆಯಿಂದ ಮಾಡಬೇಕು. ನೀವು ತೋರಿಕೆಗಾಗಿ ಮಾಡೋಕ್ಕೆ ಹೋಗಬಾರ್ದು ದೇವರ ವಿಚಾರಗಳಲ್ಲಿ. ಮತ್ತು ಇದರಿಂದ ಗುರು ಹಿರಿಯರ ಆಶೀರ್ವಾದ ಫಲಿಸುತ್ತದೆ. ಗುರು ಹಿರಿಯರ ಅನುಗ್ರಹ ನಿಮಗೆ ಸಿಗ್ತದೆ. ಹಾಗೂ ಮನೆ ಆಸ್ತಿ ವಸ್ತ್ರಾಭರಣಗಳನ್ನು ಸರಿಯಾಗಿ ಒಂದು ಪ್ರಾಪ್ತಿಯಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಬಿಸ್ನೆಸ್ ಮಾಡುವಂತಹವರು, ಇಂಟೀರಿಯರ್ ಡೆಕೋರೇಷನ್ ಮಾಡುವಂಥವರು, ಕಲಾ ವಿಭಾಗ ಸಂಬಂಧಪಟ್ಟಂತಹವರು, ಚಲನಚಿತ್ರ ನಿರ್ಮಾಣ ಮಾಡುವಂಥವರು, ಬ್ಯೂಟಿ ಪಾರ್ಲರ್ ನಡೆಸುವಂಥವರು, ಅಭಿನಯ ಮಾಡುವಂಥವರು, ನಟನೆ ಮಾಡುವಂಥವರು ಮೊದಲಾದ ವ್ಯಾಪಾರಿಗಳಿಗೆ ಬಹಳ ಅವಕಾಶಗಳು ಒದಗಿ ಬರುತ್ತದೆ. ಹಾಗೆ ಧನದ ಹರಿವು ಸಹ ಭಾಳ ಚೆನ್ನಾಗಿರ್ತದೆ. ಮತ್ತು ಒಳ್ಳೆಯ ಹೊಸ ವಾಹನವನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಗುರುವಿನ ದೃಷ್ಟಿ ಚೆನ್ನಾಗಿರೋದ್ರಿಂದ ಸತ್ಸಂತಾನಗಳಾಗುವಂಥ ಯೋಗವು ಭಾಳ ಚೆನ್ನಾಗಿದೆ. ನಿಮ್ಮ ಸುತ್ತಲೇ ಇರುವ ವ್ಯಕ್ತಿಗಳ ಬಗ್ಗೆ ಸುಲಭವಾಗಿ ತಿಳ್ಕೊತೀರ ನೀವು. ಯಾರ್ಯಾರು ಎಂಥ ಗುಣ ಏನು ಗುಣ ಅನ್ನೋದು ತಿಳಿಯುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ವ್ಯಾಪಾರದಲ್ಲಿ ಪಾಲುಗಾರಿಕೆಗಳಲ್ಲಿ ಹತ್ತಿ ಬಟ್ಟೆ ವ್ಯಾಪಾರ ಮಾಡುವಂಥವ್ರಲ್ಲಿ, ಸಿಹಿ ತಿಂಡಿ ವ್ಯಾಪಾರ ಮಾಡುವಂಥವ್ರು, ಬೇಕರಿ ಮಾಡುವಂಥವ್ರು, ಮತ್ತು ಪುಸ್ತಕ ವ್ಯಾಪಾರ ಮಾಡುವಂಥವ್ರು ಪಾಲುದಾರ ಸಿಗ್ತಾರೆ. ಈ ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಬೇಕು ಅಂದರೆ ಇದು ಸಿಗ್ತಾರೆ. ಯಾಕೆ ಬ್ಯೂಟಿ ಪಾರ್ಲರ್ ಮಾಡೋರಿಗೆ, ಮತ್ತು ಹತ್ತಿ ಬಟ್ಟೆ ಮಾಡುವಂಥವ್ರಿಗೆ, ಸಿಹಿ ತಿಂಡಿಗಳು ವ್ಯಾಪಾರ ಮಾಡುವಂಥವ್ರಿಗೆ, ಪುಸ್ತಕ ವ್ಯಾಪಾರ ಮಾಡುವಂಥವ್ರಿಗೆ ಇವೆಲ್ಲ ಒಂದು ಪಾಲುದಾರಿಕೆ ಸಿಗ್ತಾರೆ. ಅದನ್ನು ನೀವು ಬೇಕಾದ್ರೆ ತೊಗೋಬೋದು. ಇವಾಗ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಒಳ್ಳೆಯ ವ್ಯಕ್ತಿಗಳು ಸಿಗ್ತಾರೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಕುಟುಂಬದಲ್ಲಿ ಶಾಂತಿ ಸಮಾಧಾನಗಳಿಂದ ನಡೆದುಕೊಳ್ಳಿ ಆದಷ್ಟು. ಸೊ ಮೇನ್ ಪ್ರಾಬ್ಲಮ್ ಆಗೋದು ಇಲ್ಲಿ ನಿಮಗೇನೆಂದರೆ ವಿವಾಹ ಜೀವನಕ್ಕೆ ಸಂಬಂಧಪಟ್ಟ ತೊಂದರೆಗಳು ಭಾಳ ಜಾಸ್ತಿ ಇದೆ. ಅದಕ್ಕೆ ಹೇಳ್ತಾ ಇರೋದು ಯೋಗ ಭೋಗ. ನೀವು ಎಷ್ಟು ಕರೆಕ್ಟಾಗಿ ಯೋಚನೆ ಮಾಡಿ ನಿಮ್ಮ ವ್ಯವಹಾರವನ್ನು ಮಾಡ್ಕೊತೀರಿ, ಆಗ ಭೋಗವನ್ನು ಅನುಭವಿಸ್ಬೋದು. ಸುಮ್ಮನೆ ಬೇಡದ ವಿಚಾರ ಕಲಹ ಮಾಡಿಕೊಂಡ್ರೆ ಬಹಳ ತೊಂದರೆಗಳಾಗುವ ಚಾನ್ಸಸ್ಸು. ಯಾಕೆಂದರೆ ವಿವಾಹ ಜೀವನಕ್ಕೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತು ರಾಹು ಸಂಧಿ ಕೊಡ್ತದೆ. ಅಂದರೆ ವಕ್ರಿ ಶನಿ ಆಗಿರೋದ್ರಿಂದ ಪ್ರೇಮ ವಿವಾಹ ಯಾರು ಮಾಡ್ಕೊತೀರಿ ಅಂತಹವರಿಗೆ ಬಹಳ ಕಷ್ಟಗಳಾಗ್ತದೆ. ಬಹಳ ಕಷ್ಟಕ್ಕೆ ಗುರಿ ಆಗ್ತೀರಿ ನೀವೆಲ್ಲರೂ. ನಿಮ್ಮ ನಡವಳಿಕೆಗಳನ್ನು ನಿಯಂತ್ರಿಸ್ಕೋಬೇಕು. ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳ ಸಮಸ್ಯೆಗಳಾಗ್ತದೆ. ಆದಷ್ಟು ಗಲಾಟೆ ತೊಂದರೆ ಮಾಡ್ಕೋಬಾರ್ದು.
ದಂಪತಿಗಳಿಗೆ ಆರೋಗ್ಯ ಸಮಸ್ಯೆಗಳು ಸಹ ಕಾಣಿಸ್ತದೆ. ಮತ್ತು ಈ ರಾಶಿ ವಧುವರರಿಗೆ ವಯಸ್ಸಿನ ಅಂತರ ಬಹಳ ಇರ್ತದೆ. ವಿವಾಹ ಆಗ್ತದೆ, ಅದೇ ವಯಸ್ಸಿನ ಅಂತರ ಭಾಳ ಇರ್ತದೆ. ಆದ್ದರಿಂದ ಸರಿಯಾದ ಆಯ್ಕೆಯನ್ನು ವಿವಾಹದಲ್ಲಿ ಮಾಡ್ಕೋಬೇಕಾಗ್ತದೆ ಈ ರಾಶಿಯವರು. ಮತ್ತು ಈ ವಿವಾಹಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದು ಶುಭ ಕಾರ್ಯಗಳು ಕೆಲಸದಲ್ಲಿ ಚಾನ್ಸಸ್ ಇರ್ತದೆ. ಆದರೆ ನೋಡಿಕೊಂಡು, ಅಂದರೆ ಪೂರ್ವಪರ ವಿಚಾರ, ಒಂದು ಹುಡುಗನ ಬಗ್ಗೆ ಆಗಲಿ ಹುಡುಗಿ ಬಗ್ಗೆ ಆಗಲಿ ಪೂರ್ವ ವಿಚಾರವನ್ನು ಮಾಡಿಕೊಂಡ್ರೆ ಭಾಳ ಅನುಕೂಲವಾಗ್ತದೆ. ಈ ತಿಂಗಳಲ್ಲಿ ನಿಮಗೆ ಸಮಸ್ಯೆ ಬರುವಂತಹದ್ದು ದಂಪತಿಗಳ ವಿಚಾರದಲ್ಲಿ, ವಿವಾಹ ಸಂಬಂಧದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ಕೊಳ್ತದೆ. ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿಕೊಳ್ರಿ. ಅದಕ್ಕೆ ಯೋಚನೆ ಮಾಡಿ ಅದಕ್ಕೆ ಹೋಗಬೇಕು ಅಂದರೆ ಯೋಗ ನೋಡ್ಕೋಬೇಕು. ಆ ಯೋಗವನ್ನು ಸರಿಯಾಗಿ ನೋಡಿಕೊಂಡು ವಿವಾಹಾದಿಗಳನ್ನು ನಿಶ್ಚಯ ಮಾಡಿಕೊಳ್ರಿ. ಮೇನ್ ಬರತಕ್ಕಂತಹದೇ ವಿವಾಹ ಸಂಬಂಧಪಟ್ಟ ವಿಚಾರಗಳಲ್ಲಿ ದಂಪತಿ ವಿಚಾರಗಳು ಬರೋದು. ಹಾಗಾಗಿ ಸಿಂಹರಾಶಿಯವರು ಬಹಳ ಎಚ್ಚರದ ನಡ್ಕೋಬೇಕಾಗ್ತದೆ. ಹಾಗೆ ವಿಶೇಷವಾಗಿ ಏನು ಮಾಡ್ಕೋಬೇಕು ನೀವು ಜಾತಕ ಪ್ರಕಾರ ಅಂದರೆ ಸ್ವಲ್ಪ ಶನಿಗೆ ಮತ್ತು ರಾಹುಗೆ ಸಂಬಂಧಪಟ್ಟಂಥ ಶಾಂತಿಗಳನ್ನು ಮಾಡ್ಕೋಬೇಕಾಗ್ತದೆ. ಅದನ್ನು ಮಾಡೋದರಿಂದ ಸ್ವಲ್ಪ ಎಲ್ಲ ಕೆಲಸ ಕಾರ್ಯ ಅನುಕೂಲವಾಗ್ತದೆ. ಯಾಕೆಂದರೆ ಶುಕ್ರದ ಒಂದು ತೊಂದರೆ ಜಾಸ್ತಿ ಇದೆ. ಶುಕ್ರ ಶಾಂತಿ, ಶನಿ ಶಾಂತಿ, ರಾಹು ಶಾಂತಿ 3 ಸಹ ಕೂತ್ಕೊಂಡು ಒಂದ್ಸಲಿ ನವಗ್ರಹ ದೇವಸ್ಥಾನದಲ್ಲಿ ಶಾಂತಿನ ಮಾಡಿಸ್ಕೊಳ್ಳಿ. ಎಲ್ಲ ಕೆಲಸ ಕಾರ್ಯಕ್ಕೆ ಅನುಕೂಲವಾಗ್ತದೆ. ಮತ್ತು ಎಳ್ಳೆಣ್ಣೆ ದಾನ ಕೊಡುವಂತಹದ್ದು, ಶುಕ್ರನಿಗೆ ಅವರೇ ಬೇಳೆ ದಾನ ಕೊಡುವಂತಹದ್ದು, ಮತ್ತು ವಿಶೇಷವಾಗಿ ರಾಹುಗೆ ಉದ್ದಿನ ಬೇಳೆ ದಾನ ಕೊಡುವಂತಹದ್ದು, ಇದನ್ನು ಪ್ರತಿ ಶನಿವಾರ ಅಥವಾ ಶುಕ್ರವಾರ ದಾನವನ್ನು ಕೊಟ್ಟರೆ ವಿವಾಹ ಸಂಬಂಧಗಳು ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಕಲಹಗಳಾಗೋದಂಥದ್ದು ಕಮ್ಮಿ ಆಗ್ತದೆ ಮತ್ತು ವಿಚ್ಛೇದನಾದಿಗಳೆಲ್ಲ ಪರಿಹಾರವಾಗ್ತದೆ. ಹಾಗಾಗಿ ಸಿಂಹರಾಶಿಯವರು ಹೆಚ್ಚು ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಪಟ್ಟದ್ದು, ದಂಪತಿಗೆ ಸಂಬಂಧಪಟ್ಟ ವಿಚಾರವನ್ನು ನೋಡಿಕೊಂಡು ಮುಂದುವರಿಬೇಕು. ನಿಮಗೆ ದುಡ್ಡು ಕಾಸುಗಳಾಗಲಿ ವ್ಯವಹಾರಗಳಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ಸತಿಪತಿಗಳಲ್ಲೇ ತೊಂದರೆಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಅದರಿಂದ ಮೊದಲು ನವಗ್ರಹ ಶಾಂತಿಯನ್ನು ಮಾಡಿ ಮತ್ತು ವಿಶೇಷವಾಗಿ ಆ 3 ಗ್ರಹಗಳಿಗೆ ತಪ್ಪದೆ ಶಾಂತಿನ ಮಾಡಿಕೊಂಡ್ರೆ ಭಾಳ ಒಳ್ಳೆಯದಾಗ್ತದೆ. ನಮಸ್ಕಾರಗಳು.